ನಾನು ನಿಮ್ಮ ತಿಲಕ್ ರಾಜ್ ಮಾತಾಡ್ತಾ ಇದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮೂಲಾ ನಕ್ಷತ್ರ ಈ ವಿಚಾರದಲ್ಲಿ ಮಾತಾಡೋಣ. ನನಗೆ ಈ ವಿಚಾರ ಯಾಕೆ ಬಂತು ಅಂದರೆ, ನನ್ನ ಹತ್ರ ತುಂಬ ಜನ ಜಾತಕ ಕೇಳಲಿಕ್ಕೆ ಬಂದವರು. ಸೊ ಅದು ಹುಡುಗಿ ಕಡೆಯವರಿರ್ಬೋದು ಅಥವಾ ಗಂಡಿನ ಕಡೆಯವರಿರ್ಬೋದು. ಮೂಲಾ ನಕ್ಷತ್ರ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಬಂದಂಥವರೆಲ್ಲರೂ ರಿಜೆಕ್ಟ್ ಮಾಡ್ತಾರೆ. ಸೊ ಮೂಲಾ ನಕ್ಷತ್ರದಲ್ಲಿ ಸಮಸ್ಯೆ ಇದೆಯಾ? ಮೂಲಾ ನಕ್ಷತ್ರದ ಹುಡುಗಿಯನ್ನು ಮದುವೆಯಾದಂಥ ವರನಿಗೆ ಸಮಸ್ಯೆ ಇದೆಯಾ? ಅವನ ಏನಾದರೂ ಕೆಲಸ ಏನಾದರೂ ಹೋಗುತ್ತಾ ಅಥವಾ ಅವನಿಗೇನಾದರೂ ಅಪಘಾತ ಆಗುತ್ತಾ? ಇಂಥ ಸುಮಾರು ಪ್ರಶ್ನೆಗಳು, ಹಲವಾರು ಕ್ವಶನ್ಸ್ಗಳು ನನ್ನ ಹತ್ರ ತುಂಬ ಜನ ಬಂದು ಕೇಳಿದ್ದಾರೆ. ಮೂಲಾ ನಕ್ಷತ್ರದ ಹುಡುಗಿಯನ್ನು ಮದುವೆಯಾದ ಸಮಸ್ಯೆ ಇದೆ. ಹುಡುಗನ ಕಡೆಯವರು, ಹುಡುಗನ ತಾಯಿ ಇರ್ಬೋದು ಅಥವಾ ಮನೆಯವರು ಕೇಳಿದ್ದಾರೆ. ಅದೇ ರೀತಿ ಹುಡುಗಿ ಕಡೆಯವರು ಕೂಡ ಕೇಳಿದ್ದಾರೆ, ನಮ್ಮ ಮಗಳಿದು ಮೂಲಾ ನಕ್ಷತ್ರ ಏನು ಮಾಡಲಿ, ನಕ್ಷತ್ರ ಏನೋ ಚೇಂಜ್ ಮಾಡ್ಬೋದಾ, ಮದುವೆ ಆಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಪಟ್ಟು ಮೂಲಾ ನಕ್ಷತ್ರ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ತುಂಬ ಜನ ನನ್ನ ಹತ್ರ ಕೇಳಿದ್ದಾರೆ. ಸೊ ಆ ವಿಚಾರದಲ್ಲಿ ಇವತ್ತು ಮಾತಾಡೋಣ. ಹಾಗಾದರೆ ಇದು ನಿಜವೇ? ಮೂಲಾ ನಕ್ಷತ್ರದವರನ್ನು ಮದುವೆ ಆದರೆ ಖಂಡಿತವಾಗ್ಲೂ ಸಮಸ್ಯೆ ಬರುತ್ತಾ? ಮೂಲಾ ನಕ್ಷತ್ರದ ಮದುವೆ ಆದರೆ ಗಂಡು ಸಾಯ್ತಾನ ಅಥವಾ ಮಾವನಿಗೆ ಸಮಸ್ಯೆ ಬರುತ್ತಾ? ಅದರಲ್ಲಿ ಇನ್ನು ಕೆಲವರು ಕೇಳ್ತಾರೆ, ಮೂಲಾ ನಕ್ಷತ್ರ ಪಾದಗಳಿದೆ ಅಲ್ಲ, ಒಂದನೇ ಪಾದದಲ್ಲಿ ಮಗು ಹುಟ್ಟಿದ್ರೆ ಅದು ಮಾವನಿಗೆ ಅಜ್ಜನಿಗೇನೋ ಸಮಸ್ಯೆ ಬರುತ್ತೆ. ಇಂಥದ್ದೆಲ್ಲ ನಿಜವಾಗಿಯೂ ನಮ್ಮ ಶಾಸ್ತ್ರದಲ್ಲಿ ಇದೆಯಾ? ಇದರ ಬಗ್ಗೆ ತುಂಬಾ ಸ್ಟಡಿ ಮಾಡಿದಾಗ ತಿಳಿದವರ ಹತ್ರ, ನಮ್ಮ ಗುರುಗಳ ಹತ್ರ ಎಲ್ಲ ಕೇಳಿ ಇದರ ಬಗ್ಗೆ ನಾನು ಕೂಡ ಸ್ಟಡಿ ಮಾಡಿದೆ. ಸೊ ನಾನು ಕೂಡ ತುಂಬಾ ಜಾತಕ ನೋಡಿದೆ. ಮೂಲಾ ನಕ್ಷತ್ರದವರ ಜಾತಕ ಬಂದಾಗ ಅವರಿಗೆ ಸಮಸ್ಯೆ ಆಗಿದೆಯಾ, ನಕ್ಷತ್ರದಿಂದ ಏನಾದರೂ ಸಮಸ್ಯೆ ಆಗಿದೆಯಾ, ಹಾಗಾದರೆ ಬೇರೆ ನಕ್ಷತ್ರದವರಿಗೆ ಸಮಸ್ಯೆನೇ ಆಗಿಲ್ವಾ ಮದುವೆ ಜೀವನದಲ್ಲಿ? ಇದೆಲ್ಲವನ್ನು ನಾವು ತುಲನೆ ಮಾಡಿದಾಗ ನಮಗೊಂದು ಸಿಕ್ಕಿದ್ದು 27 ನಕ್ಷತ್ರಗಳು. ವೀಕ್ಷಕರೇ, ಗೊತ್ತಾಯ್ತಲ್ಲ ನಿಮಗೆ? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇರುವುದೇ 27 ನಕ್ಷತ್ರ. ನಮ್ಮ ಜನಸಂಖ್ಯೆ 130 ಕೋಟಿ ಇದೆ ಭಾರತದ್ದೇ. ಬೇರೆ ಬಿಡುವ, ಭಾರತ ಪ್ರಪಂಚದ್ದು ಬಿಟ್ಟು ಭಾರತದ್ದೇ 130 ಕೋಟಿ ಜನಸಂಖ್ಯೆ ಇದೆ. 130 ಕೋಟಿ ಜನಸಂಖ್ಯೆಯಲ್ಲಿ 27 ನಕ್ಷತ್ರವನ್ನು ಡಿವೈಡ್ ಮಾಡಿದಾಗ ಸರಿಸುಮಾರು ಒಂದು ನಕ್ಷತ್ರ 20 ಕೋಟಿ ಜನರಿಗಾದರೂ ಬರುತ್ತೆ. 15-20 ಕೋಟಿ ಜನರಿಗೆ ಬರುತ್ತೆ. ಹಾಗಾದರೆ ಆ 20 ಕೋಟಿ ನಕ್ಷತ್ರ ಅಂದು ಮೂಲಾ ನಕ್ಷತ್ರ 20 ಕೋಟಿ ಜನಸಂಖ್ಯೆ ಇರ್ಬೋದು, ಅಂದಾಜು ಜಾಸ್ತಿನೇ ಇದೆ. ಸೊ ಅವರಿಗೆಲ್ಲ ಸಮಸ್ಯೆ ಆಗಿದೆ. ಅವರನ್ನು ಮದುವೆಯಾದವರಿಗೆ ಸಮಸ್ಯೆ ಆಗಿದೆ, ಮಾವನಿಗೆ ಸಮಸ್ಯೆ ಆಗಿದೆ. ನೋಡಿದ್ದೀರಿ? ಇಲ್ಲ, ಖಂಡಿತವಾಗ್ಲೂ ಇಂಥ ಸಮಸ್ಯೆ ಬಂದೇ ಇಲ್ಲ. ಹಾಗಾದ್ರೆ ಯಾಕೆ ಇದರ ಬಗ್ಗೆ ಒಂದು ಅಪಚಾರ ಅಥವಾ ಒಂದು ಏನು ಹೇಳ್ತೀವಿ ಅದಕ್ಕೆ ಬ್ಯಾಡ್ ಥಿಂಕ್, ಇದರ ಬಗ್ಗೆ ಯಾಕೆ ಅಪಚಾರ ಆಗ್ತಾ ಇದೆ, ಅಪಪ್ರಚಾರ ಆಗ್ತಾ ಇದೆ? ತುಂಬಾನೇ ಅಪಪ್ರಚಾರ, ಅದರ ಬಗ್ಗೆ ಒಂದು ಅಪವಾದನೆ, ಇದೆಲ್ಲನೂ ಯಾಕೆ ಮೂಲಾ ನಕ್ಷತ್ರ ಕೇಳ್ತಾ ಇದೆ? ನೋಡಿದ್ರೆ ಮೂಲಾ ನಕ್ಷತ್ರ ನೋಡಿ, ಯಾವುದೇ ನಕ್ಷತ್ರದಲ್ಲಿ ನೋಡಿ ದಶ ಹೇಗೆ ಪ್ರಾರಂಭ ಆಗುತ್ತೆ ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಚಂದ್ರ ಎಲ್ಲಿರ್ತಾನೆ, ಒಂದು ಮಗು ಹುಟ್ಟಿದಂತಹ ಸಮಯದಲ್ಲಿ ಚಂದ್ರ ಎಲ್ಲಿರ್ತಾನೆ ಅದು ಅವನ ರಾಶಿ ಆಗುತ್ತೆ. ಚಂದ್ರ ಇರ್ತಕ್ಕಂಥ ನಕ್ಷತ್ರ ಅವನ ನಕ್ಷತ್ರದ, ಆ ನಕ್ಷತ್ರದ ದಶಾ ಪ್ರಾರಂಭ. ಫಾರ್ ಎಕ್ಸಾಂಪಲ್, ಇವಾಗ ತುಲಾ ರಾಶಿ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಸ್ವಾತಿ ನಕ್ಷತ್ರದವರಿಗೆ ರಾಹು ದಶೆ ಪ್ರಾರಂಭ, ವಿಶಾಖ ನಕ್ಷತ್ರದವರಿಗೆ ಗುರು ದಶೆ ಪ್ರಾರಂಭ. ಅದೇ ರೀತಿ ಇಲ್ಲಿ ಮುಖ್ಯವಾಗಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಕೇತು ದಶ ಪ್ರಾರಂಭ ಆಗುತ್ತೆ. ಇಷ್ಟೇ ಇರುವುದು. ಇಲ್ಲಿ ಕೇತು ದಶ ಪ್ರಾರಂಭ ಆಗುತ್ತೆ. ಅದರಲ್ಲಿ ಏನಿದೆ? ಕೇತು ದಶದಲ್ಲಿ ಸಮಸ್ಯೆ ಇದೆಯಾ? ಜಗತ್ತಿನ ಮೂಲವೇ, ನಾನು ಸ್ವಲ್ಪ ಇದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಜಗತ್ತಿನ ಮೂಲವೇ ಮೂಲಾ ನಕ್ಷತ್ರ, ಸರಸ್ವತಿ ದೇವಿಯ ನಕ್ಷತ್ರ ಮೂಲಾ ನಕ್ಷತ್ರ, ಕಾಳಿ ಮಾತೆಯ ನಕ್ಷತ್ರ ಮೂಲಾ ನಕ್ಷತ್ರ, ಹನುಮಂತನ ನಕ್ಷತ್ರ ಮೂಲಾ ನಕ್ಷತ್ರ. ಎಲ್ಲೂ ಸಮಸ್ಯೆ ಆಗಿಲ್ಲ. ಆದರೆ ಮದುವೆಯಾದ ಹುಡುಗಿಯಿಂದ ಯಾಕೆ ಸಮಸ್ಯೆ ಆಗುತ್ತೆ? ಸೊ ಇನ್ನೂ ಯಾಕೆ ನಾವು ಈ ಮೂಢನಂಬಿಕೆಗಿಂತಲೂ ತುಂಬ ಈಗಿನ ಕಾಲದಲ್ಲಿ ಯಾಕೆ ಈ ಮೂಢನಂಬಿಕೆಯನ್ನು ನಾವು ತುಂಬಾ ಯೂಸ್ ಮಾಡ್ತಾ ಇದ್ದೇವೆ ಅಂತ ನನಗೆ ತುಂಬ ಯೋಚನೆ ಬಂದಾಗ ಈ ವಿಡಿಯೋನ ಮಾಡಿದೆ. ನೋಡಿ, ಖಂಡಿತವಾಗ್ಲೂ ಹೇಳ್ತೀನಿ, ಮೂಲಾ ನಕ್ಷತ್ರದಿಂದ ಹುಟ್ಟಿದವರಿಂದ ಅಥವಾ ಮದುವೆಯಾದ್ರೆ ಯಾವುದೇ ಸಮಸ್ಯೆ ಇಲ್ಲ. ಅವರ ಕರ್ಮಾನುಸಾರ ಅವರ ದಶಾಭುಕ್ತಿ ಯಾವ ರೀತಿ ಇದೆ, ಯಾವ ದಶಾಭುಕ್ತಿ ನಡೆಯುತ್ತೆ, ಆ ದಶ ಯಾವ ನಕ್ಷತ್ರದಲ್ಲಿ ಕೂತಿದೆ, ಅದು ಯಾವ ಉಪನಕ್ಷತ್ರದಲ್ಲಿ, ಇದೇ ಫೈನಲ್. ಹಾಗಾದ್ರೆ ನೋಡಿ, ನಾನು ತುಂಬ ಜಾತಕ ನೋಡಿದ್ದೇನೆ. ಒಳ್ಳೆ ನಕ್ಷತ್ರದ ಯಾವುದಿದು, ಅನುರಾಧ ನಕ್ಷತ್ರ ಇರ್ಬೋದು, ಸ್ವಾತಿ ನಕ್ಷತ್ರ ಇರ್ಬೋದು, ವಿಶಾಖ ನಕ್ಷತ್ರ ಇರ್ಬೋದು, ಇಂಥವರ ನಕ್ಷತ್ರದಲ್ಲೂ ಕೂಡ ಮದುವೆಯಲ್ಲಿ ಸಮಸ್ಯೆ ಬಂದಿದೆ. ಯಾಕೆ? ಅವ್ರದ್ದು ಮೂಲ ನಕ್ಷತ್ರ ಅಲ್ಲ, ಆದರೂ ಸಮಸ್ಯೆ ಯಾಕೆ ಬಂದಿದೆ? ದಶಾಭುಕ್ತಿ ಚೆನ್ನಾಗಿರಲಿಲ್ಲ. ದಶಾಭುಕ್ತಿ ಚೆನ್ನಾಗಿದ್ದರೆ ಯಾವ ನಕ್ಷತ್ರದವ್ರದ್ದು ಮದುವೆ ಜೀವನ ಚೆನ್ನಾಗಿರುತ್ತೆ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಎಷ್ಟೇ ಒಳ್ಳೆಯ ನಕ್ಷತ್ರ ಆಗಲಿ, ಅದು ಯಾವ ದೇವ ನಕ್ಷತ್ರನೇ ಆಗಲಿ, ಸಮಸ್ಯೆ ಖಂಡಿತವಾಗ್ಲೂ ಬರುತ್ತೆ. ನೋಡಿ, ಈಗ ಮದುವೆ ಆದರೆ ಹುಡುಗಿಯಿಂದ ಸಮಸ್ಯೆ ಆದರೆ, ಈಗ ಅವನ ತಾಯಿದ್ದು ಮೂಲ ನಕ್ಷತ್ರ ಇದ್ದರೆ ಏನು ಮಾಡ್ತಾನೆ? ಅವನ ಅಕ್ಕಂದು ಮೂಲ ನಕ್ಷತ್ರ ಇದೆ, ಅವನ ತಂಗಿದ್ದು ಮೂಲ ನಕ್ಷತ್ರ ಏನು ಮಾಡ್ತಾನೆ? ಮನೆಯಿಂದ ಹೊರಗೆ ಕಳಿಸ್ತಾರೆ ಅವರು, ಇಲ್ಲ ತಾನೆ? ಹಾಗಾದರೆ ಇದನ್ನು ಯಾಕೆ ಇಷ್ಟೊಂದು ವಿಜೃಂಭಣೆ ಮಾಡ್ತೀರಾ? ಅಂದರೆ ಇದನ್ನು ಯಾಕೆ ಇಷ್ಟೊಂದು ಅಪಪ್ರಚಾರ ಮಾಡ್ತೀರಾ? ಮೂಲ ನಕ್ಷತ್ರ ಯಾಕೆ ಭಯ ಪಡ್ತೀರಾ? ನಿಜವಾಗ್ಲೂ ಇಂಥ ಯಾವುದೇ ಒಂದು ವಿಚಾರ ಇಲ್ಲ.
ಮೂಲಾ ನಕ್ಷತ್ರದಿಂದ ಮದುವೆಯಾದರೆ ಸಮಸ್ಯೆ ಬಂದಿದೆ ಅಂದರೆ ಇದು ಶುದ್ಧವಾದ ಸುಳ್ಳು. ನನಗೆ ತಿಳಿದ ಮಟ್ಟಿಗೆ ಇದು ಶುದ್ಧವಾದ ಸುಳ್ಳು. ಮೂಲಾ ನಕ್ಷತ್ರ ಯಾವುದೇ ಸಮಸ್ಯೆ ಬಂದಿಲ್ಲ. ಮೂಲಾ ನಕ್ಷತ್ರ ದೇವಿಯ ನಕ್ಷತ್ರ. ಮೂಲಾ ನಕ್ಷತ್ರ ಬಗ್ಗೆ ಯಾರೂ ಕೂಡ ಅಪಪ್ರಚಾರ ಅಪವಾದನೆಯನ್ನು ಮಾಡಬೇಡಿ. ಅವಳ ದಶಾಭುಕ್ತಿ ಹೇಗಿದೆ ನೋಡಿ, ಹುಡುಗಿಯ ದಶಾಭುಕ್ತಿ ಹೇಗಿದೆ ನೋಡಿ, ಅಥವಾ ಹುಡುಗನ ದಶಾಭುಕ್ತಿ ಹೇಗಿದೆ ನೋಡಿ, ಅಲ್ಲಿ ಯಾವ ಕಾಂಬಿನೇಷನ್ ಬರುತ್ತೆ ಇದೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಎಲ್ಲ ನಕ್ಷತ್ರದಲ್ಲೂ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ ಇರ್ತಕ್ಕಂಥ 27 ನಕ್ಷತ್ರ ನೀವು ನೋಡಿ. ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ಮೂಲಾ ನಕ್ಷತ್ರ ಅಂತ ಡಾಕ್ಟರ್ಸ್ ಅಂತ ಹೇಳಿದರೆ ತುಂಬ ಜನರ ಲಿಸ್ಟ್ ಬರುತ್ತೆ. ಫಿಲ್ಮ್ ಸ್ಟಾರ್ ಲಿಸ್ಟ್ ಹಾಕಿದರೆ ಫಿಲ್ಮ್ ಸ್ಟಾರ್ ಲಿಸ್ಟ್ ಬರುತ್ತೆ. ಪೊಲೀಸ್ ಲಿಸ್ಟ್ ಹಾಕಿದರೆ ಪೊಲೀಸ್ನವ್ರದ್ದು ಮೂಲಾ ನಕ್ಷತ್ರ ಹುಟ್ಟಿದವರು ಪೊಲೀಸ್ನವ್ರ ಲಿಸ್ಟ್ ಬರುತ್ತೆ. ಸೊ ಹಾಗಾದರೆ ಅವರೆಲ್ಲ ಸಾಧನೆ ಮಾಡಿಲ್ವ ಮೂಲಾ ನಕ್ಷತ್ರ ಹುಟ್ಟಿದವರು? ಸೊ ಯಾಕೆ ಇದರ ಬಗ್ಗೆ ಅಪಪ್ರಚಾರ ಮಾಡ್ತೀರಾ? ಸೊ ನಾವು ಬದಲಾಗೋಣ. ಮೂಲಾ ನಕ್ಷತ್ರ ಬಗ್ಗೆ ಅಪಪ್ರಚಾರ ಬಿಡೋಣ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದು ಗೊತ್ತಿದ್ದವರ ಜೊತೆ ಕೇಳಿ, ವೇಷಧಾರಿಗಳ ಹತ್ರ ಕೇಳಬೇಡಿ. ಸುಮ್ಮನೆ ವೇಷ ಹಾಕ್ಕೊಂಡು ಅದು ದೋಷ ಇದೆ ಇದು ದೋಷ ಇದೆ ಅಂತ ಸುಮ್ಮನೆ. ದೋಷಗಳಿದೆ, ಖಂಡಿತವಾಗ್ಲೂ ಇದೆ, ಎಲ್ಲದರಲ್ಲೂ ಇಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ಆಗಿ ದೋಷಗಳು ಇರುತ್ತೆ ಅವರ ಜಾತಕದಲ್ಲಿ, ಅದಕ್ಕೆ ಬೇರೆ ಬೇರೆ ಪರಿಹಾರಗಳು, ಹೋಮಗಳು ಅಥವಾ ಪೂಜೆಗಳು ಇರ್ಬೋದು. ಆದರೆ ಮೂಲಾ ನಕ್ಷತ್ರಕ್ಕೆ ಮಾತ್ರ ಮದುವೆ ಆದರೆ, ಮೂಲಾ ನಕ್ಷತ್ರ ಹುಡುಗಿಯನ್ನು ಮದುವೆ ಆದರೆ ಮಾತ್ರ ಸಮಸ್ಯೆನ? ಖಂಡಿತವಾಗಲಿಲ್ಲ. ಬೇರೆ ಯಾವ ನಕ್ಷತ್ರದ ಹುಡುಗಿಯನ್ನು ಮದುವೆ ಆದರೆ ಕೂಡ ಅವನ ಜಾತಕ ಸರಿ ಇಲ್ಲ ಅಂದರೆ, ಅಥವಾ ಅವಳ ಜಾತಕದಲ್ಲಿ ದಶಾಭುಕ್ತಿ ಸರಿ ಇಲ್ಲ ಅಂದರೆ ಖಂಡಿತವಾಗ್ಲೂ ಸಮಸ್ಯೆ ಬರುತ್ತೆ. ನಿಮ್ಮಲ್ಲಿ ಯಾರಾದರೂ ಈ ಮೂಲಾ ನಕ್ಷತ್ರ ಈ ಥರ ಇದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ನೋಡಿ, ನಾವು ನಮ್ಮ ಸಂಸ್ಕೃತಿಯನ್ನು ನಮ್ಮ ಧರ್ಮವನ್ನು ಮುಂದಕ್ಕೆ ಕೊಂಡೊಯ್ಯೋಣ. ಮೂಢನಂಬಿಕೆಯಿಂದ ಸ್ವಲ್ಪ ಮಟ್ಟಿಗೆ ಆದರೂ ಹಿಂದಕ್ಕೆ ಬರೋಣ. ಸೊ ಮೂಲಾ ನಕ್ಷತ್ರ ತುಂಬ ಅತ್ಯುತ್ತಮವಾದ ನಕ್ಷತ್ರದಲ್ಲಿ ಯಾವುದೇ ಎರಡು ಮಾತಿಲ್ಲ. ಮೂಲಾ ನಕ್ಷತ್ರದ ಮಧ್ಯೆ ಯಾವುದೇ ಸಮಸ್ಯೆ ಇಲ್ಲ. ಸೊ ವಿಡಿಯೋ ಇಷ್ಟ ಆಗಿದರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ.